ತುಮಕೂರಿಗರ ಬಹುದಿನಗಳ ಬೇಡಿಕೆ ಈಡೇರಿಸಿದ ಸಚಿವ ಸೋಮಣ್ಣ. ನಗರದ 3 ಕಡೆ ರೈಲ್ವೆ ಮೇಲ್ಸೇತುವೆಗಳಿಗೆ ಗುದ್ದಲಿ ಪೂಜೆ. ರೈಲ್ವೆ ಮೇಲ್ಸೇತುವೆ ಕಾಮಗಾರಿಯಿಂದ ಜನರು ಕೊಂಚ ನಿರಾಳ. ನಗರದಲ್ಲಿ ರೈಲ್ವೆ ಗೇಟ್ಗಳಿಂದ ನಿತ್ಯ ಸವಾರರಿಗೆ ಸಂಕಷ್ಟ ತಂದೊಡ್ಡಿತ್ತು. ರೈಲ್ವೆ ಗೇಟ್ಗಳನ್ನ ಹಾಕೋದ್ರಿಂದ ಸಂಚಾರ ದಟ್ಟಣೆ, ಸಮಯ ವ್ಯರ್ಥದಿಂದ ಜನರು ಹೈರಾಣಾಗಿದ್ರು. ಹೌದು, ನಗರದ ಬಟವಾಡಿ, ಬಡ್ಡಿಹಳ್ಳಿ, ಮೈದಾಳ ಬಳಿ ಇದ್ದ ರೈಲ್ವೆ ಗೇಟ್ಗಳಿಂದ ಜನರಿಗೆ ಸಮಸ್ಯೆ ಉಂಟಾಗ್ತಾ ಇದ್ದು, ರೈಲ್ವೆ ಮೇಲ್ಸೇತುವೆಗಳನ್ನ ನಿರ್ಮಾಣದ ಅವಶ್ಯಕತೆ ಇದ್ದು ಜನರು ಹಲವು ಬಾರಿ ಬೇಡಿಕೆಗಳನ್ನ ಸಲ್ಲಿಸಿದ್ರು. ಆದರೆ ಈವರೆಗೂ ರೈಲ್ವೆ ಮೇಲ್ಸೇತುವೆಗಳ ನಿರ್ಮಾಣ ಕಾರ್ಯ ಮಾತ್ರ ಆಗಿರಲಿಲ್ಲ. ಈಗ ತುಮಕೂರಿನ ಸಂಸದರಾದ ಸೋಮಣ್ಣ ರೈಲ್ವೆ ಸಚಿವರಾದ ಬಳಿಕ ರೈಲ್ವೆ ಕಾಮಗಾರಿಗಳಿಗೆ ವೇಗ ಸಿಕ್ಕಿದ್ದು, ನಗರದ ರೈಲ್ವೆ ಗೇಟ್ಗಳಿಗೆ ಮುಕ್ತಿ ಸಿಕ್ಕಂತಾಗಿದೆ. ಹೌದು, ನಿನ್ನೆ ನಗರದ ಬಟವಾಡಿ, ಬಡ್ಡಿಹಳ್ಳಿ ಹಾಗೂ ಮೈದಾಳ ಬಳಿ ರೈಲ್ವೆ ಮೇಲ್ಸೇತುವೆಗೆ ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ ನೆರವೇರಿಸಿದ್ರು. ಸುಮಾರು 43 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಟವಾಡಿ ರೈಲ್ವೆ ಮೇಲ್ಸೇತುವೆ, 26 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಡ್ಡಿಹಳ್ಳಿ ಬಳಿ ಹಾಗೂ 57 ಕೋಟಿ ವೆಚ್ಚದಲ್ಲಿ ಮೈದಾಳ ಬಳಿ ರೈಲ್ವೆ ಕಾಮಗಾರಿಗಳಿಗೆ ಚಾಲನೆ ಸಿಕ್ಕಿದೆ. ಇನ್ನು ಬಡ್ಡಿಹಳ್ಳಿ ಬಳಿ ರೈಲ್ವೆ ಪಾದಚಾರಿ ಸುರಂಗ ಮಾರ್ಗಕ್ಕಾಗಿ 26 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಕ್ಕೆ ಮುಂದಾಗಿದೆ. ಟ್ರಾಫಿಕ್ ಕಿರಿಕಿರಿಯಿಂದಾಗಿ ತುಮಕೂರಿನ ನಾಗರಿಕರು ಬೇಸತ್ತು ಬೇಡಿಕೆಯನ್ನ ಸಲ್ಲಿಸಿದ್ರು. ಬೇಡಿಕೆಯನ್ನ ಸಚಿವರಾದ ಸೋಮಣ್ಣ ಗಂಭೀರವಾಗಿ ಪರಿಗಣಿಸಿದ್ದು, ನಾಗರಿಕ ಬೇಡಿಕೆಯನ್ನ ಈಡೇರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಗುದ್ದಲಿ ಪೂಜೆ ವೇಳೆ ಶಾಸಕ ಜ್ಯೋತಿ ಗಣೇಶ್ ಸೇರಿ ರೈಲ್ವೆ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ರು. ಈ ವೇಳೆ ಮಾತನಾಡಿದ ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣ, ವಿವಿಧೆಡೆ ಸುಮಾರು 650 ಕೋಟಿ ವೆಚ್ಚದಲ್ಲಿ 22 ಕೆಳ ಸೇತುವೆ, ಮೇಲ್ಸೇತುವೆ ನಿರ್ಮಾಣ ಮಾಡಲು ಉದ್ದೇಶಿಸಲಾಗಿದೆ. ಸದ್ಯ ಈ 3 ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದ್ದು, ಈವರೆಗೂ 10 ಕಾಮಗಾರಿಗಳಿಗೆ ಚಾಲನೆ ನೀಡಿದಂತಾಗಿದೆ. ಉಳಿದೆಡೆಗಳಲ್ಲಿ ಹಂತ ಹಂತವಾಗಿ ಕೆಲಸ ಆರಂಭಿಸಲಾಗುವುದು ಎಂದಿದ್ದಾರೆ. ಇದರಿಂದ ಸಾರ್ವಜನಿಕರು ಸಂಚಾರ ದಟ್ಟಣೆಯಿಂದ ಸಮಸ್ಯೆಗೆ ಮುಕ್ತಿ ಸಿಗಲಿದೆ ಎಂದು ತಿಳಿಸಿದರು. ಬಟವಾಡಿ ಗೇಟ್ನಲ್ಲಿ ಇವತ್ತು LC 39 ಸುಮಾರು 27 ಕೋಟಿ ರೂಪಾಯಿನಲ್ಲಿ ಕೆಲಸ ಪ್ರಾರಂಭ ಮಾಡಿದ್ದೀವಿ. ಇದರಿಂದ ಬದ್ದಿಹಳ್ಳಿ ಮತ್ತು NH 73 NH 48ಗೆ ನೇರ ಸಂಪರ್ಕ ಕಲ್ಪಿಸಲಾಗ್ತಾ ಇದೆ. ಇದಾದಮೇಲೆ ಇನ್ನೊಂದು ಬಟವಾಡಿನೇ ಯಾವುದದು ಬಟವಾಡಿ ನೆಕ್ಸ್ಟು ಬದ್ದಿಹಳ್ಳಿ, ಅದು 43 ಕೋಟಿ ರೂಪಾಯಿ 37 ಲಕ್ಷ ಆಗ್ತಾಯಿದೆ. ಅದಲ್ದಿರ ಇವತ್ತು ಮೈದಾಳಕ್ಕೆ ನಾವು ಅದೊಂದು 51 ಕೋಟಿನೋ ಏನೋ ಆಗ್ತಾಯಿದೆ. ಇವೆಲ್ಲಕ್ಕಿಂತ ಮಿಗಿಲಾಗಿ ರೈಲ್ವೆ ಇಲಾಖೆ ಸುಮಾರು 650 ಕೋಟಿ ರೂಪಾಯಿಗಳ 22 ಮೇಲ್ ಸೇತುವೆ ಮತ್ತು ಕೆಳ ಸೇತುವೆಯನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಮೊನ್ನೆ ತಾವು ಬಂದಿದ್ರಿ, 2 ಮಾಡಿದ್ದೀವಿ. 3 ಈಗಾಗಲೇ ನಡೀತಾ ಒಂದು ಹಂತಕ್ಕೆ ಬಂದಿದೆ. ಮತ್ತು ಇವತ್ತು ಇನ್ನೊಂದು 3 ಅದಾಗ್ತಾಯಿದೆ. ಒಟ್ಟು 23ರಲ್ಲಿ ಇಲ್ಲಿವರೆಗೂ ಒಂದು 3, 2, 5, 7, ಇದೊಂದು 3, 10 ಒಟ್ಟು ಕೆಲಸವನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಇವತ್ತಿನ 3 ಕೆಲಸಗಳಿಂದ ಸುಮಾರು 100 ಕೋಟಿಗೂ ಮೇಲ್ಪಟ್ಟು. ನಗರದ ರೈಲ್ವೆ ನಿಲ್ದಾಣಕ್ಕೆ ಶಿವಕುಮಾರ ಸ್ವಾಮೀಜಿ ಹೆಸರು ಫಿಕ್ಸ್. ಈ ವೇಳೆ ನಗರದ ರೈಲ್ವೆ ನಿಲ್ದಾಣಕ್ಕೆ ಶಿವಕುಮಾರ ಸ್ವಾಮೀಜಿ ಹೆಸರು ನಾಮಕರಣ ಮಾಡುವ ಪ್ರಸ್ತಾವಕ್ಕೆ ರಾಜ್ಯ ಸರ್ಕಾರ ಒಪ್ಪಿಗೆಯನ್ನ ಸೂಚಿಸಿದೆ. ಕೆಲವೇ ದಿನಗಳಲ್ಲಿ ಶಿವಕುಮಾರ ಸ್ವಾಮೀಜಿಗಳ ಹೆಸರನ್ನ ರೈಲ್ವೆ ನಿಲ್ದಾಣಕ್ಕೆ ಇಡಲಾಗುವುದೆಂದು ಸ್ಪಷ್ಟಪಡಿಸಿದ್ರು. ಶಿರಾದಲ್ಲಿ ಏರ್ಪೋರ್ಟ್ ನಿರ್ಮಾಣ ಅವಶ್ಯಕ ಎಂದ ಸೋಮಣ್ಣ. ಇನ್ನು ಶಿರಾ ಶಾಸಕ ಟಿಬಿ ಜಯಚಂದ್ರ ಶಿರಾ ತಾಲೂಕಿನ ಬುಕ್ಕಾಪಟ್ಟಣದಲ್ಲಿ ಏರ್ಪೋರ್ಟ್ ನಿರ್ಮಾಣ ಮಾಡಬೇಕೆಂಬ ಬೇಡಿಕೆ ಸಲ್ಲಿಸಿದ್ದು, ಜಯಚಂದ್ರ ಅವರ ಬೇಡಿಕೆಗೆ ಸೋಮಣ್ಣ ಸಹಮತ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ಏರ್ಪೋರ್ಟ್ ನಿರ್ಮಾಣ ಕೆಲಸ ಮಾಡ್ತೇವೆ. ಈ ಒಂದು ಬೇಡಿಕೆಗೆ ಸುಮಾರು 33 ಶಾಸಕರು ಹಾಗೂ ಬಿಜೆಪಿಯ ಕೆಲ ನಾಯಕರು ಕೂಡ ಸಹಮತ ವ್ಯಕ್ತಪಡಿಸಿದ್ದಾರೆ. ಸಾಧಕ ಬಾಧಕ ಚರ್ಚಿಸಿ ಬಹುಬೇಗ ತೀರ್ಮಾನ ಕೈಗೊಳ್ಳಲಾಗುವುದೆಂದು ಸೋಮಣ್ಣ ತಿಳಿಸಿದರು. ನನಗೆ ಇಲ್ಲ ಒಂದು ನಿಮಿಷ ತಾಳಿ, ಆ ಥರ ಅಲ್ಲ. ಸುಮಾರು 34 ಜನ ಶಾಸಕರು ನನಗೂ ಕೂಡ ಮನವಿಯನ್ನು ಡೆಲ್ಲಿಗೆ ಬಂದಾಗ ಜಯಚಂದ್ರ ಅವರು ಕೊಟ್ಟಿದ್ದರು. ಅದನ್ನು ಕೂಡ ನಾನು ನಮ್ಮ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ನಾಯ್ಡು ಅವರಿಗೆ ಕೊಟ್ಟಿದ್ದೀವಿ. ರಾಜ್ಯ ಸರ್ಕಾರ ಪ್ರಪೋಸಲ್ನ ಮಾಡಬೇಕಾದ್ರೆ ಮೊದಲೇ ಮಾಡಿತ್ತು, 2-3 ಮಾಡಿದ್ದಾರೆ. ಅದು ನೋಡ್ತಾರೆ, ಸಾಧಕ ಬಾಧಕಗಳನ್ನು ಪರೀಕ್ಷೆ ಮಾಡ್ತಾರೆ. ಇಲ್ಲಿ ಮಾಡೋದ್ರಿಂದ ಏನಪ್ಪ ಒಂದು ಅನುಕೂಲ ಅಂದರೆ
ಶಿರಾ ಹತ್ರನೇ ಮಾಡಬೇಕು ಅಂತಲ್ಲ, ಅದು ನನ್ನ ಕ್ಷೇತ್ರಕ್ಕೆ ಬರ್ತದೆ. ಬುಕ್ಕಾಪಟ್ಟಣ ಅಂತ ಅಂದ್ಬಿಟ್ಟು, ಆ ಬುಕ್ಕಾಪಟ್ಟಣ ಬಂದು ಶಿರಾ ತಾಲೂಕಿಗೆ ಒಂದು ವ್ಯಾಪ್ತಿ ಇದೆ, ಅದು ತುಮಕೂರಿನ ಲೋಕಸಭಾ ವ್ಯಾಪ್ತಿಗೆ ಬರ್ತದೆ. ಅಲ್ಲಿ ಸುಮಾರು 3,500-4 ಸಾವಿರ ಒಳ್ಳೆ ಜಾಗ ಇದೆ. ಒಂದು ಬ್ರಿಡ್ಜ್ ಇಲ್ಲ, ಇದು ಒಂದು ಬೆಟ್ಟ ಗುಡ್ಡ ಏನೇನೂ ಇಲ್ಲ, ತುಂಬ ಪ್ರೈಮ್ ಲ್ಯಾಂಡು, ಭಾರಿ ಚೆನ್ನಾಗಿದೆ. ಅದನ್ನು ಅವರು ಹೇಳಿರ್ತಕ್ಕಂಥದ್ದು ಜಯಚಂದ್ರ ಅವರು ಹಿರಿಯರಿದ್ದಾರೆ, ಹಿರಿಯ ರಾಜಕಾರಣಿಗಳಿದ್ದಾರೆ, ಮುತ್ಸದಿಗಳಿದ್ದಾರೆ. ಅದನ್ನು ನಾನು ಕೂಡ ಸಹಮತ ವ್ಯಕ್ತಪಡಿಸ್ತೀನಿ. ಒತ್ತಡವನ್ನು ತರ್ತೀವಿ, ಈಗಾಗಲೇ ಮಾತಾಡಿದ್ದೀವಿ. ನನ್ನ ಜೊತೆಯಲ್ಲಿ ನಮ್ಮ ಪಕ್ಷದ ಬಹುತೇಕ ನಾಯಕರು ಕೂಡ. ಒಟ್ನಲ್ಲಿ ತುಮಕೂರಿನಲ್ಲಿ ಬಹುದಿನಗಳಿಂದ ರೈಲ್ವೆ ಗೇಟ್ಗಳಿಂದ ಉಂಟಾಗ್ತಾ ಇದ್ದ ಸಮಸ್ಯೆಗಳಿಂದ ಸವಾರರಿಗೆ ಕೊನೆಗೂ ಮುಕ್ತಿ ಸಿಕ್ಕಂತಾಗಿದೆ. ಇದರಿಂದ ನಗರ ಜನರಂತೂ ನಿಟ್ಟುಸಿರು ಬಿಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.